ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರತ್ತೆ. ಎಷ್ಟು ದಿನ ಆಯ್ತಲ್ವಾ ಶಿವರಾತ್ರಿ ಮುಗ್ದೋಗಿ, ನಾನು ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಈ ವ್ಲಾಗ್ನ ಹಾಕ್ತಿದ್ದೀನಿ. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ನಾನಂತೂ 5 o'clockಗೆ ಎದ್ದಿದ್ದೀನಿ. ಅರ್ಲಿ ಮಾರ್ನಿಂಗ್ 5 o'clockಗೆ ಎದ್ದು ಆಮೇಲೆ ಮನೇಲೆಲ್ಲ ನೆಲ ಒರೆಸಿ ಮತ್ತು ನಾನು ಸ್ನಾನ ಮಾಡಿಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಪೂಜೆನ ಫಿನಿಷ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಇನ್ನು ಹಂಗೆ ಮಾಡ್ತಿದ್ದೀನಿ. ಇಲ್ಲಿ ನಾನು ಪೂಜೆ ಸಾಮಾನು ತೊಳೆಯೋಕ್ಕೆ ಜಸ್ಟ್ ಹುಣಸೆಹಣ್ಣು ಮತ್ತು ವಿಮ್ ಲಿಕ್ವಿಡ್ ಅಷ್ಟೇ ನಾನು ಬಳಸೋದು. ಇನ್ನು ಸಾಲ್ಟು, ನಿಂಬೆಹಣ್ಣು ಅದೇ ಎಲ್ಲ ಏನೂ ಬಳಸೋದಿಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಆಮೇಲೆ ಟಿಶ್ಯೂಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಹಾಗೆ ಇರುತ್ತೆ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ನಾನು ಇನ್ನು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಫಸ್ಟು ನಾನು ದೇವ್ರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಹೊಸ್ಲಿಗೆ ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ದೇವ್ರ ಫೋಟೋನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನು ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಇಲ್ಲಿ ಕಳಸಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸಕ್ಕೆ ಸ್ವಲ್ಪ ನೀರು ತಾವ ಮಾಡ್ಕೊಂಬಿಟ್ಟು ಆಮೇಲೆ ಅರಿಶಿನ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಕುಂಕುಮ ಇಟ್ಟು ಇನ್ನು ನೀರನ್ನ ಫಿಲ್ ಮಾಡಿ ನೀರು ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿಬಿಟ್ಟು ಆಮೇಲೆ ವಿಳೆದೆಲೆ ಇಟ್ಕೊತೀನಿ. ಸೊ ವಿಳೆದೆಲೆ 5 ಇಲ್ಲ 3 ಆದರೂ ಇಡ್ಬೋದು. ನಾನಿಲ್ಲಿ 3 ಎಲೆನ ಇಡ್ತಾ ಇದ್ದೀನಿ. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಇನ್ನು ತೆಂಗಿನಕಾಯಿ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಕಳಸದಲ್ಲಿ ಇಟ್ಟಿರೋ ತೆಂಗಿನಕಾಯಿ ಚೇಂಜ್ ಮಾಡಿಬಿಟ್ಟು ಹೊಸ ತೆಂಗಿನಕಾಯಿ ಇಟ್ಟು ಇನ್ನು ಆ ತೆಂಗಿನಕಾಯಿನ ಹೊಡಿತೀನಿ ಪೂಜೆ ಆದಮೇಲೆ. ಆಮೇಲೆ ಇನ್ನು ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಎಲೆ ಅಡಿಕೆ ಮತ್ತು ಒಂದು 3 ಥರ ಹಣ್ಣು ಇಡ್ತಾ ಇದ್ದೀನಿ. ಸೊ ನಾನು ಯಾವುದೇ ಥರ ಪ್ರಸಾದ ಪ್ರಿಪೇರ್ ಮಾಡಿಲ್ಲ. ಪಾಯಸ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗೇ ಹೋಯ್ತು, ಸೊ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ದೇವ್ರಿಗೆ ಇನ್ನು ಹಣ್ಣೆ ಇಡ್ತಾ ಇದ್ದೀನಿ. ಆಮೇಲೆ ಪೂಜೆಗೆ ಎಲ್ಲ ನೀಟಾಗೆ ಜೋಡಿಸ್ಕೊಂಡಿದ್ದಾಯಿತು. ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಇವಾಗ ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ಕರ್ಪೂರ ಆರತಿ ಮಾಡಿಬಿಟ್ಟು ಆಮೇಲೆ ಇನ್ನು ಧೂಪನ ಹಾಕ್ಕೊತಾ ಇದ್ದೀನಿ. ಧೂಪ ಅಂತೂ ಕಂಪಲ್ಸರಿ ಹಾಕ್ತೀನಿ. ಧೂಪ ಹಾಕೋದ್ರಿಂದ ನಮಗೆ ಮನೇಲಿ ಒಳ್ಳೆ ಪರಿಮಳ ಇರುತ್ತೆ, ಹಾಗೆ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾನಂತೂ ಆ ಥರ ಮಾಡ್ತೀನಿ. ಇವಾಗ ಇನ್ನು ನಮ್ಮ ಪೂಜೆ ಅಂತೂ ಮುಗೀತು. ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಟೈಮ್ ನೋಡಿದ್ರೆ ಆಲ್ರೆಡಿ 7:30 7:45 ಏನೋ ಆಗಿದೆ. ಸೊ ಬೇಗನೆ ಪೂಜೆ ಮುಗಿಸಿದ್ದೀನಿ. ಅದಕ್ಕಂತೂ ತುಂಬ ಖುಷಿ ಆಯಿತು. ಸೊ ನನಗೆ ಫ್ರೈಡೇ ಸ್ಯಾಟರ್ಡೆ ಅಂತೂ ಕಂಪಲ್ಸರಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ ಒಂಥರ ಖುಷಿ ಆಗಿಬಿಡುತ್ತೆ. ಇನ್ನು ಇವತ್ತು ಓನರ್ ಆಂಟಿ ಕೂಡ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ. ಸೊ ತುಳಸಿ ಗಿಡ ಹತ್ರ ಮತ್ತು ಇಲ್ಲಿ ಮೇಯ್ನ್ ಗೇಟ್ ಹತ್ರ ಎಲ್ಲನೂ ರಂಗೋಲಿ ಹಾಕಿದ್ದಾರೆ. ನಾನು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಹೂವು ಎಲ್ಲ ಹಾಕಿದ್ದೀನಿ. ಸೊ ನಮ್ಮ ಪೂಜೆ ಎಲ್ಲ ಮುಗೀತು. ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು.
ಈಗ ಫಸ್ಟ್ ನಾನು ABC ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಮ್ಮ ಮನೇಲಿ ಬಿಸಿನೀರು ಕುಡಿದ ತಕ್ಷಣ ABC ಜ್ಯೂಸ್ ರೆಡಿ ಇರಬೇಕು. ಸೊ ಹಾಗಾಗಿ ಫಸ್ಟು ಜ್ಯೂಸ್ ಕುಡಿದು ಆಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದು. ನಮ್ಮ ಗವ್ಯ ಅಂತೂ ಬೇಗ ಎದ್ದಿದ್ದಾಳೆ, ಇನ್ನು ನಮ್ಮ ಗಮ್ಯ ಮತ್ತು ನಮ್ಮ ಹಸ್ಬೆಂಡೂ ಎದ್ದಿಲ್ಲ ಇವತ್ತು. ನಾನು ಗವ್ಯ ಅಂತೂ ನಮಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸ್ನ ಮಾಡ್ಕೊಂಡು ನಾವು ಕುಡಿದ್ವಿ. ಸೊ ಇನ್ನು ಮಿಕ್ಕಿದ ವೆಜಿಟೇಬಲ್ಸ್ ಹಾಗೆ ಇಟ್ಟಿದ್ದೀನಿ, ಇನ್ನು ಅವ್ರು ಬಂದಮೇಲೆ ಅವ್ರಿಗೆ ಮಾಡಿಕೊಡೋಣ ಎದ್ಮೇಲೆ ಅಂತ ಹೇಳಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ನಮ್ಮನೇಲಿ ಉಪ್ಪಿಟ್ಟು ಮಾಡಿದಾಗೆಲ್ಲ ನಮ್ಮ ಮಕ್ಕಳು ಹೇಳ್ತಾ ಇರ್ತಾರೆ, ಅಮ್ಮ ವೆಜಿಟೇಬಲ್ಸ್ ಹಾಕಬೇಡ ಅಂತ. ನಮ್ಮ ಹಸ್ಬೆಂಡ್ ಹೇಳ್ತಿರ್ತಾರೆ, ವೆಜಿಟೇಬಲ್ಸ್ ಹಾಕಿಲ್ಲ ಅಂದರೆ ನಾನು ತಿನ್ನಲ್ಲ ಅಂತ. ಸೊ ಒಂಥರ ಸ್ಮಾಲ್ ಫೈಟಿಂಗ್ ನಡೀತಾ ಇರುತ್ತೆ. ಬಟ್ ನಾನಂತೂ ವೆಜಿಟೇಬಲ್ಸ್ ಹಾಕೇ ಮಾಡ್ತೀನಿ, ಅದು ಒಳ್ಳೆಯದಲ್ಲ. ಸೊ ಹಾಗೆ ಇನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು ಕೂಡ ಒಳ್ಳೆಯದೇ. ಬಟ್ ಆರಿಸಿ ತಿಂತಾ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ವೆಜಿಟೇಬಲ್ ಉಪ್ಪಿಟ್ಟು ಜಾಸ್ತಿ ಪ್ರಿಪೇರ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಬಂದು ನಾವು ಕರ್ಡು ಇಲ್ಲ ಅಂತಂದರೆ ಚಟ್ನಿ ಪುಡಿ ಇರಬೇಕು ನಮಗೆ ಉಪ್ಪಿಟ್ಟಿಗೆ ಕಾಂಬಿನೇಷನು. ನಾವು ತರಕಾರಿ ಎಲ್ಲ ಹಾಕಬೇಕಂದ್ರೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತೀವಲ್ಲ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ, ಸೊ ಆವಾಗಲೇ ತರಕಾರಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆ್ಯಂಡ್ ಲಿಡ್ ಕ್ಲೋಸ್ ಮಾಡೋದ್ರಿಂದ ಇನ್ನೂ ಬೇಗ ಫ್ರೈ ಆಗುತ್ತೆ. ಸೊ ಇವಾಗ ನಮ್ಮ ತರಕಾರಿ ಉಪ್ಪಿಟ್ಟಂತೂ ರೆಡಿ ಆಯಿತು. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಪುಡಿನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇನ್ನು ಮನೇಲಿ ಪೂಜೆ ಕೂಡ ಆಯ್ತಲ್ಲ, ಸೊ ಪೂಜೆ ಎಲ್ಲ ಆದಮೇಲೆ ಮನೇಲಿ ಒಂದು ಕಾಯಿ ಕಟ್ಟಬೇಕಿತ್ತು. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಮರದಿಂದ ಡೈರೆಕ್ಟಾಗಿ ಒಂದು ಕಾಯಿನ ತೊಗೊಳ್ಳೋದು, ಅದು ಕೆಳಗೆ ಬೀಳಬಾರ್ದು. ಸೊ ಆ ಥರ ಕಾಯಿನ ತೊಗೊಂಡು ನಮಗೆ ಇಷ್ಟವಾಗಿರೋ ದೇವ್ರ ಹತ್ರನ ಕಾಯಿ ಇಟ್ಟು ಆಮೇಲೆ ಈ ಥರ ವೈಟ್ ಕಲರ್ ಒಂದು ಚೀಲನ ರೆಡಿ ಮಾಡಿಕೊಂಡು ಅದರ ಮೇಲ್ಗಡೆ ಈ ಥರ ಅರ್ಶಿನದಲ್ಲಿ ಓಂ ಅಂತ ಬರಿಬೇಕು. ಓಂನ ಬರೆದ್ಬಿಟ್ಟು ಆಮೇಲೆ ಈ ಚೀಲ ಒಳಗಡೆಗೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷಂತ ಕಾಳನ್ನ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಷಂತ ಕಾಳು ಕೂಡ ಸ್ವಲ್ಪ ಹಾಕಿ ಆಮೇಲೆ ನಾವು ದೇವ್ರ ಹತ್ರ ಇಟ್ಟು ತಂದಿರೋ ಆ ತೆಂಗಿನಕಾಯಿ ಇದೆಯಲ್ವಾ, ಅದನ್ನು ಇದ್ರ ಒಳಗಡೆ ಇಟ್ಬಿಟ್ಟು ನೆಕ್ಸ್ಟು ಒಂದು ನಿಂಬೆಹಣ್ಣು ಇಡಬೇಕಾಗತ್ತೆ. ಸ್ವಲ್ಪ ಒಂದು ನಿಂಬೆಹಣ್ಣು ಕೂಡ ಇದರೆಲ್ಲ ಹಾಕ್ಬಿಟ್ಟು ಒಂದು ಗಂಟನ್ನ ಕಟ್ಟಿ ಆಮೇಲೆ ಡೋರ್ ಮೇಲ್ಗಡೆ ಈ ಥರ ಕಟ್ಟಬೇಕಾಗತ್ತೆ. ಸೊ ಡೋರ್ ಮೇಲ್ಗಡೆ ನಮ್ಗೇನಾದರೂ ಹುಕ್ಕು ಆ ಥರ ಕೊಟ್ಟಿರ್ತಾರಲ್ವ, ಅಲ್ಲಿ ಕಟ್ಟಿದ್ರೆ ಆಯಿತು. ಸೊ ನಮಗೆ ಮೇನ್ ಡೋರ್ ಎಂಟ್ರೆನ್ಸಲ್ಲೇ ಇರಬೇಕಾಗತ್ತೆ. ನಾವು ಈ ಮನೆಗೆ ಬಂದು 4 ವರ್ಷ ಆಯಿತು. ಸೊ ಯಾವಾಗೂ ಕಟ್ಟಿರಲಿಲ್ಲ, ಒಂದು ನಿಂಬೆಹಣ್ಣು ಮಾತ್ರ ಕಟ್ಟಿದ್ದೆ ದೇವ್ರ ಹತ್ರ ಇಟ್ಬಿಟ್ಟು. ಇವಾಗ ಕಟ್ತಾ ಇದ್ದೀನಿ. ಇನ್ನು ಅಮ್ಮ ಊರಿಂದ ತಂದು ಕೊಟ್ಟರು, ಸೊ ಅವರು ದೇವ್ರ ಹತ್ರ ಇಟ್ಬಿಟ್ಟು ತಂದು ಕೊಟ್ಟರು, ಹಾಗಾಗಿ ಇನ್ನು ಅದನ್ನೇ ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಈ ಥರ ಕಾಯಿ ಕಟ್ಟೋದ್ರಿಂದ ನಮಗೆ ಏನಪ್ಪ ಯೂಸ್ ಅಂತ ಕೇಳಿದ್ರೆ, ಮನೆಯಲ್ಲಿ ನಮಗೆ ಶಾಂತಿ, ನೆಮ್ಮದಿ, ಆಮೇಲೆ ಯಾವುದೇ ಥರ ಕೆಟ್ಟ ಕನಸು ಬರೋದಿಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ಮಕ್ಕಳಿರೋ ಮನೇಲಂತೂ ಕಂಪಲ್ಸರಿ ಕಾಯಿ ಕಟ್ಟೋದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನಂತೂ ಕಟ್ತಾ ಇದ್ದೀನಿ. ನೋಡಿ, ನಾವು ಈ ಥರ ಕಟ್ಟಿದ್ದೀವಿ. ಮೇನ್ ಡೋರ್ ಮೇಲ್ಗಡೆ ನಮಗೊಂದು ಹುಕ್ ಕೊಟ್ಟಿದ್ದಾರೆ, ಅಲ್ಲಿ ಕಟ್ಟಿದ್ದೀವಿ. ಸೊ ಇನ್ನು ಇವತ್ತಂತೂ ಮನೇಲಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಪೂಜೆ ಮಾಡಿ ಇವಾಗ ನಮ್ಮ ಶಾಪ್ಗೆ ಬಂದಿದ್ದೀನಿ. ನಾನು ಗವ್ಯ ಇಬ್ಬರು ಕೂಡ ಇಲ್ಲೇ ಬಂದಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಹಸ್ಬೆಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನಾನು ಮನೇಲೇ ಇರ್ತೀನಿ, ನೀನೇ ಹೋಗು ಅಂತ ಹೇಳಿದ್ರು. ಇನ್ನು ನಾನೇ ಬಂದಿದ್ದೀನಿ. ಆ್ಯಂಡ್ ಗಮ್ಯಾಗೂ ಕೂಡ ಇನ್ನೂ ಸ್ವಲ್ಪ ಕಾಫು ಕೊಳ್ಳು ಕಮ್ಮಿ ಆಗಿಲ್ಲ, ಅವಳಿಗೆ ಸ್ವಲ್ಪ ಕಷಾಯನ ಮಾಡಿಬಿಟ್ಟು ಕೊಟ್ಟು ಕುಡಿಸ್ಬಿಟ್ಟು ಆರಾಮಾಗಿ ಮಲ್ಕೊಮ್ಮ ಅಂತ ಹೇಳಿಬಿಟ್ಟು ಮಲಗಿಸಿ ಬಂದಿದ್ದೀವಿ. ಸೊ ನಮ್ಮ ಹಸ್ಬೆಂಡು ಗಮ್ಯ ಮನೇಲಿದ್ದಾರೆ, ನಾನು ಗವ್ಯ ಇಬ್ಬರು ಇಲ್ಲೇ ಇದ್ದೀವಿ. ನಾನಂತೂ ಇಲ್ಲಿ ಸುಮ್ಮನೆ ಕೂತ್ಕೊಂಡು ವೀಡಿಯೋಸ್ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಕಸ್ಟಮರ್ಸ್ ಬಂದರೆ ಅಟೆಂಡ್ ಮಾಡ್ತೀನಿ, ಇಲ್ಲ ಅಂತಂದರೆ ವೀಡಿಯೋಸ್ನ ಎಡಿಟಿಂಗ್ ಮಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಕೂತಿರ್ತೀನಿ. ಬಟ್ ಇಲ್ಲಿ ಓಕೆ, ಇವಾಗಿನ ಒಂದು 3 to 4 o'clock ತನಕ ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಟ್ಟು ಇನ್ನು ಮನೇಲಿ ಕೆಲಸ ಅಡುಗೆ ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಸೊ ಹೊಟ್ಟೆ ಕೂಡ ಹಸಿತಿದೆ. ಸೊ ನಾನಂತೂ ಸ್ವಲ್ಪ ಫ್ರೂಟ್ಸ್ನ ತೊಗೊಂಬಂದಿದ್ದೆ, ಫ್ರೂಟ್ಸ್ ಅಂತೂ ತಿಂದಿದ್ದಾಯಿತು. ಸೊ ನಾವಂತೂ ಯಾವುದೇ ಥರ ಉಪವಾಸ ಅಂತೂ ಇರಲ್ಲ ಫ್ರೆಂಡ್ಸ್, ನಿದ್ದೆ ಕೂಡ ಕಟ್ಟಲ್ಲ ನಾನು. ಸೊ ಪ್ರೀವಿಯಸ್ ಮಾಡ್ತಿದ್ದೆ, ಬಿಫೋರ್ ಮ್ಯಾರೇಜ್ ಎಲ್ಲ ಮಾಡಿದ್ದೀನಿ, ಬಟ್ ಇವಾಗಂತೂ ಆಗಲ್ಲ. ನನ್ನ
ಮಾತ್ರ ಅಂತೂ ಆಗೋದೇ ಇಲ್ಲ. ಸೊ ಹಾಗಾಗಿ ಅದೆಲ್ಲ ಏನೂ ಮಾಡೋಕ್ಕೋಗಲ್ಲ, ಭಕ್ತಿಯಿಂದ ಪೂಜೆ ಮಾತ್ರ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ನಾನು ವೀಡಿಯೋ ಮಾಡ್ತಾಯಿದ್ರೆ ಗವ್ಯ ಬ್ಯಾಕ್ ಸೈಡಲ್ಲಿ ಮಿರ್ರರಲ್ಲಿ ನೋಡಿಕೊಂಡು ತಲೆ ಬಚ್ಕೊತಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಗೊತ್ತೋ ನೀನು. ವಾವ್, ಗವ್ಯ ಸೂಪರಾಗಿ ಕಾಣಿಸ್ತಿದ್ದಾಳಲ್ವಾ. ಕ್ಯೂಟ್ ಗರ್ಲ್ ಸೂಪರ್. ಸೊ ನೀವು ಯಾರೆಲ್ಲ ಉಪವಾಸ ಇದ್ದು ಜಾಗರಣೆ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ, ಓಕೆನಾ ಫ್ರೆಂಡ್ಸ್. ಸೊ ನಾನಂತೂ ಯಾವುದೂ ಮಾಡಲ್ಲ. ಬಿಫೋರ್ ಮ್ಯಾರೇಜ್ ಎಲ್ಲ ಜಾಸ್ತಿ ಮಾಡ್ತಿದ್ದೆ, ಸೊ ಇವಾಗಂತೂ ಏನೂ ಮಾಡ್ತಾನೇ ಇಲ್ಲ. ಆ್ಯಂಡ್ ಕಿಡ್ಸ್ ಆದಮೇಲೆ ಅಂತೂ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಮಕ್ಳ ಹತ್ರ ಸ್ವಲ್ಪ ಕಷ್ಟನೇ. ಸೊ ಮಕ್ಕಳು ನೋಡಿಕೊಂಡು ನಾನು ಮತ್ತೆ ಉಪವಾಸ ಇರೋದು, ಜಾಗರಣೆ ಮಾಡೋದಂತೂ ತುಂಬ ಕಷ್ಟ. ಆ್ಯಂಡ್ ಮಕ್ಕಳು ಚಿಕ್ಕವರು ಇರಬೇಕಾದ್ರೆ ಡೈಲಿ ಜಾಗರಣೆ ಮಾಡಿರ್ತೀವಲ್ಲ, ಸೊ ಇವಾಗಿನ ದೇವರೇ ನೀನೇ ಕಾಪಾಡಪ್ಪ ಅಂತ ಹೇಳಿ ನಾನಂತೂ ಏನೂ ಮಾಡ್ತಿಲ್ಲ. ಆ್ಯಂಡ್ ಭಕ್ತಿಯಿಂದ ಮಾತ್ರ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ. ಆ್ಯಂಡ್ ನೀವೆಲ್ಲ ಯಾರೆಲ್ಲ ಜಾಗರಣೆ ಮಾಡಿ ಉಪವಾಸ ಇದ್ದು ಜಾಗರಣೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ಓಕೆ ಬಾಯ್. ಇನ್ನು ಶಾಪಿಂದ ಮನೆಗೆ ಬಂದುಬಿಟ್ಟು ಮಶ್ರೂಮ್ ಪಲಾವ್ನ ಪ್ರಿಪೇರ್ ಮಾಡಿದ್ದೀನಿ. ಇನ್ನು ಸ್ವೀಟ್ ಏನಾದರೂ ಮಾಡಬೇಕಿತ್ತು. ಆ್ಯಂಡ್ ಇವತ್ತು ಹೆಂಗೋ ಮಡ್ಲಕ್ಕಿ ಹಾಕ್ಸ್ಕೊಂಬಂದಿದ್ನಲ್ವ, ಸೊ ಇದರಲ್ಲೇ ಈ ಅಕ್ಕಿಯಲ್ಲೇ ಫಸ್ಟು ಸ್ವೀಟ್ನ ಮಾಡಿಬಿಟ್ಟು ಅದನ್ನು ಫಸ್ಟು ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಒಂದು 4-5 ಜನಕ್ಕೆ ಆ ಸ್ವೀಟ್ನ ಹಂಚಬೇಕಾಗತ್ತೆ. ಸೊ ನಮ್ಮ ಮನೇಲಿ ಪ್ರೊಸೀಜರ್ ಅಂತೂ ಅದೇ ಥರನೇ ಇರೋದು. ಆ್ಯಂಡ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾನಂತೂ ಹಾಗೆ ಮಾಡಿದೆ. ಇಲ್ಲಿ ನಮಗೆಲ್ಲ ಮಡ್ಲಕ್ಕಿ ಹಾಕ್ಸ್ಕೊಬಂದಿದ್ನಲ್ಲ, ಸೊ ಅದರಲ್ಲಿರೋ ಐಟಮ್ಸ್ನೆಲ್ಲ ಆರಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಈ ಅಕ್ಕಿಯಲ್ಲೇ ನಾನು ಪ್ರಸಾದನ ಪ್ರಿಪೇರ್ ಮಾಡ್ತೀನಿ. ಇನ್ನು ಇಷ್ಟೊಂದು ಅಕ್ಕಿಯಲ್ಲೆಲ್ಲ ಮಾಡೋಕ್ಕಾಗಲ್ವಲ್ಲ, ಸೊ ಹಾಗಾಗಿ 1 ಕಪ್ಪಷ್ಟು ಅಕ್ಕಿನ ತೊಗೊಂಡು ಕುಕ್ಕರಲ್ಲಿ ಹಾಕಿ ಒಂದು 4-5 ವಿಷಲ್ ಕೂಗಿಸ್ಕೊಂಡು ಮ್ಯಾಶ್ ಮಾಡಿ ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಪಾಯಸನ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮ ಸ್ವೀಟಿಗೆ ತಕ್ಕಷ್ಟು ಬೆಲ್ಲನ ನಾನು ಸ್ವಲ್ಪ ನೀರನ್ನು ಹಾಕಿ ಕರಗಿಸ್ಕೊಂಡು ಆ ಬೆಲ್ಲ ನೀರನ್ನ ಇದರಲ್ಲಿ ಹಾಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆ ಹಾಲನ್ನ ಕೂಡ ಇದರಲ್ಲಿ ಹಾಕ್ಕೊತೀನಿ. ಹಾಗೆ ನಾನು ಒಂದು ಚಿಕ್ಕ ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಂಡು ಅದರಲ್ಲಿ ಒಂದು 4-5 ಏಲಕ್ಕಿನ ಹಾಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈ ಕಡಲೆ ಬೀಜ ಪುಡಿ ಹಾಕೋದ್ರಿಂದ ಪಾಯಸ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಾಗೆ ಸ್ವಲ್ಪ ಹಸೆ ಕೊಬ್ಬರಿ ತುರಿನ ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 4-5 ನಿಮಿಷ ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಇದು ನಾನು ಆ್ಯಕ್ಚುಲಿ ಆಂಧ್ರ ಸ್ಟೈಲಲ್ಲಿ ಅಕ್ಕಿ ಪಾಯಸನ ಪ್ರಿಪೇರ್ ಮಾಡಿರೋದು. ಇನ್ನು ಲಾಸ್ಟಲ್ಲಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ. ರಿಯಲಿ ಈ ಪಾಯಸ ಅಂತೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾವು ಚೈಲ್ಡ್ಹುಡ್ ಡೇಸಲ್ಲಿ ಇರಬೇಕಾದ್ರೆ ಈ ಪಾಯಸನ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡೋರು. ಈವನ್ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಫೇವ್ರೇಟ್ ಆಗಿದೆ. ಆ್ಯಂಡ್ ಈ ಪಾಯಸನ ನಾವು ಅವಾಗ ಹೇಗೆ ಮಾಡ್ತಿದ್ವಿ ಅಂದರೆ ನೈಟ್ ಟೈಮ್ ಮಾಡಿಕೊಂಡು ನೈಟ್ ಟೈಮ್ ಕೂಡ ಸ್ವಲ್ಪ ತಿಂದು ಆಮೇಲೆ ಬೆಳಗ್ಗೆ ತಿಂತಾ ಇದ್ವಿ. ತುಂಬ ಸಖತ್ತಾಗಿರ್ತಿತ್ತು. ಸೊ ಇವಾಗ ಎಂಜಲ್ ಮಾಡ್ದಂಗೆ ನಾನು ಪಾಯಸನ ಪ್ರಿಪೇರ್ ಮಾಡಿಬಿಟ್ಟು ಫಸ್ಟ್ ದೇವ್ರಿಗೆ ನೈವೇದ್ಯ ಇಟ್ಟಿದ್ದೀನಿ. ಆಮೇಲೆ ಇನ್ನು ಮನೇಲೆಲ್ಲರೂ ತಿಂದಿದ್ದಾಯಿತು. ಸೊ ರಿಯಲಿ ಅಂತೂ ಇವತ್ತು ತುಂಬ ಚೆನ್ನಾಗಿತ್ತು. ನನ್ನ ಡೇ ಅಂತೂ ತುಂಬ ಖುಷಿ ಆಯಿತು. ಆಮೇಲೆ ನಮಗೆ ನಿಯರ್ ಬೈ ಮುನೇಶ್ವರ ದೇವಸ್ಥಾನ ಇದೆ. ಸೊ ಮುನೇಶ್ವರ ದೇವ್ರನ್ನ ಈ ಥರ ಮೆರವಣಿಗೆ ತೊಗೊಂಡ್ಬಂದಿದ್ರು. ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಕೂಡ ದೇವ್ರಿಗೆ ದರ್ಶನ ಮಾಡ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಓಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.